good morning. Welcome back to my YouTube channel, Amured YouTube channel. ಸೊ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ, ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಗೈಸ್, ಇವತ್ತು ಆಲ್ರೆಡಿ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಏನೋ ಯಾರನ್ನ ಮೀಟ್ ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮ್ಗೆ ತಮ್ನೇಲಲ್ಲಿ ನೋಡಿಬಿಟ್ಟಿರ್ತೀರಾ. ಎಸ್, ಇನ್ನೇನು ತಡ ಮಾಡಲ್ಲ, ಅದರಲ್ಲೇನು ಸಸ್ಪೆನ್ಸು. ಗೈಸ್, ಇವತ್ತು ನಾನು ಉತ್ತರ ಕರ್ನಾಟಕ ರೆಸಿಪಿ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ಬರೋವಂಥ ತ್ರಿವೇಣಿ ಪಾಟೀಲ್ ಅವ್ರನ್ನ ಮೀಟ್ ಆಗೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಸೊ ಇವತ್ತಿನ ದಿನ ಹೇಗಿರುತ್ತೆ, ಅವ್ರನ್ನ ಮೀಟ್ ಮಾಡೋಣ, ಮಾತಾಡ್ಸೋಣ. ನಾನು ಕೂಡ ಕ್ಯೂರಿಯಾಸಿಟಿ ಆಗಿದ್ದೀನಿ, ಹೋಗ್ಬಿಟ್ಟು ಮಾತಾಡಿಸ್ಬೇಕು ಅಂತೆಲ್ಲ. ಹೋಗುವ. ಅವ್ರ ಮನೆ ಎಲ್ಲಿದೆ ಅಂತ ಅಂದರೆ, ಮರ್ತೋದೆ, ಯಾವುದದು, ಎಲ್ಲಿ ಮರ್ತದೆ ಗೈಸ್. ನಾನು 35 ಕಿಲೋಮೀಟ್ರ್, ಆ್ಯಕ್ಚುಲಿ ಅವರು ನನಗೆ ಲೊಕೇಶನ್ ಕಳಿಸಿದ್ದಾರೆ, ಮನೆ ಲೊಕೇಶನ್ ಕಳಿಸಿದ್ದಾರೆ. ಸೊ ಹೋಗಬೇಕು, ಐ ಥಿಂಕ್ ಸೊ ಅವ್ರ ಮನೆ ಇರೋದು ನೆಲಮಂಗಲದಲ್ಲಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವತ್ತು. ಸೊ ಬೆಳಗ್ಗೆ ಬೇಗನೆ ಎದ್ದೆ, ಬಟ್ ವ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ, ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಮನೆ ಕೆಲಸ ಎಲ್ಲ ಆಗಿತ್ತು, ಇವಾಗ ಒಂದು 11 o'clock ಆಗಿದೆ. ಹೋಗುವ. ಆ್ಯಂಡ್ ಇವಾಗ ರೆಡಿ ಆಗಿಬಿಟ್ಟು ಸಿಗ್ತೀನಿ. ಸೊ ಗೈಸ್, ಇವಾಗ ರೆಡಿ ಆಗಾಯಿತು, ಇವಾಗ ಹೊರಡಬೇಕು. ಟೈಮ್ ಆಲ್ರೆಡಿ ಐ ಥಿಂಕ್ 12:30 ಆಗಿದೆ ಅನ್ಕೋತೀನಿ. ಇವಾಗ ಹೊರಟ್ರೆ 1 hour ಆಗುತ್ತೆ. ಸೊ ಲೆಟ್ಸ್ ಗೋ, ಹೋಗೋಣ. ಓಕೆ ಅಲ್ಲಿ ಆ್ಯಕ್ಚುಲಿ ನಾನು ಅವ್ರ ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಬಿಸಿಲು ಆ್ಯಕ್ಚುಲಿ ನಿನ್ನೆ ಹೇಗಿತ್ತು ಅಂದರೆ, ವಾತಾವರಣ ಫುಲ್ ಡಲ್ ಅನ್ನೋ ಥರ ಇತ್ತು. ಇವತ್ತು ಫುಲ್ ಆ್ಯಕ್ಟಿವ್ ಆಗಿಬಿಟ್ಟಿದೆ ಕ್ಲೈಮೇಟು, ಆ್ಯಕ್ಟಿವ್ ಮೋಡಲ್ಲಿದೆ, ಫುಲ್ ಬಿಸಿಲಿದೆ ಆ್ಯಕ್ಚುಲಿ. ಸೊ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ನಿಮಗೆ. ಓಕೆ, ಸೊ ನಾವಿವಾಗ ಹೊರಟಿದ್ದೀವಿ. ಓಕೆ, 1 hour ಆಗುತ್ತೆ. ಲೆಟ್ಸ್ ಗೋ. ಆ್ಯಕ್ಚುಲಿ ನಾನು ಏನಾದ್ರು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಅವ್ರಿಗೆ ಒಂಥರ ಏನಾದ್ರು ಗಿಫ್ಟ್ ಥರ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಬಟ್ ಏನು ತೊಗೊಳ್ಳೋದು ಅಂತ ಗೊತ್ತಾಗ್ತಿಲ್ಲ. ಬಟ್ ಏನು ತೊಗೊತೀನಿ ಅಂತ ಆಮೇಲೆ ತೋರಿಸ್ತೀನಿ. ಫ್ರೀ ಯಾಕೆ ಪೆಟ್ರೋಲ್ ರೇಟ್ ಜಾಸ್ತಿ ಇದೆ ಅಂತ? ಹೌದೇನಾ? ಎಸ್, ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿಬಿಟ್ಟು ಪೆಟ್ರೋಲ್ ಇದರಲ್ಲಿ ವಜೆ ಕೊಟ್ಟು ತಣ್ಣು ಮಾಡಿಸ್ತವ್ರ. ಏನಕ್ಕೆ? ಗಿಫ್ಟ್ ಪ್ಯಾಕ್ ಮಾಡ್ಬೋದು. ಸೊ ಗಿಫ್ಟ್ ಶಾಪಿಗೆ ಬಂದಿದ್ದೀವಿ, ಗಿಫ್ಟ್ ತೊಗೊಂಡೆ. ಸೊ ಪ್ಯಾಕ್ ಮಾಡಿಸ್ಕೊಂಡು ತೊಗೊಂಡು ಹೋಗ್ಬೇಕು. ಸೊ ಇಲ್ಲಿಂದ ಅವ್ರ ಮನೆ 1 kilometer ಇದೆ ಅಷ್ಟೇ. ಸೊ ಹೋಗುವ, ಲೆಟ್ಸ್ ಗೋ. ಗಿಫ್ಟ್ ತೊಗೊಂಡಾಯಿತು. ಸೊ ಮೇಲ್ಗಡೆ ನನ್ನ ಹೆಸರು ಹಾಕಿದ್ದೀನಿ, ಕೆಳಗಡೆ ಕಂಗ್ರಾಟ್ಸ್ UK ರೆಸಿಪಿ ಅಂತ ಹಾಕಿದ್ದೀನಿ. ಯಾಕೆಂತಂದರೆ ಅವ್ರಿಗೆ 1 million ಆಗಿದೆ ಅಲ್ವಾ. ಸೊ ಹಾಗಾಗಿ ಅದಕ್ಕೋಸ್ಕರ ನಾನು ಗಿಫ್ಟ್ ತೊಗೊಂಡಿದ್ದು, ಅವರಿಗೋಸ್ಕರ ಅಂತ. ಓಕೆ, ಲೆಟ್ಸ್ ಗೋ, ಹೋಗೋಣ ಬನ್ನಿ. ಮಾಡಿದೆ. ಓಕೆ, ಸೊ ಲೊಕೇಶನಿಗೆ ಬಂದಿದ್ದೀವಿ. ಫಸ್ಟ್ ಫ್ಲೋರಿಗೆ ಹೋಗ್ಬೇಕು ಅಂತ. ಬನ್ನಿ ಹೋಗೋಣ. ವಿಡಿಯೋ ಮಾಡ್ತಾ ಇದ್ದಾರೆ. ಸೊ ಮನೆಗೆ ಬಂದಿದ್ದೀವಿ. ನಮಗೆ ಮೇಡಮ್ ಊಟ ಕೊಟ್ಟಿದ್ದಾರೆ. ಸ್ಪೆಷಲ್ಲು, ನಮ್ಮ ಕಡೆ ಸ್ಪೆಷಲ್ಲು ಶೀಕರಣೆ, ಚಪಾತಿ ಶೀಕರಣೆ. ಸೊ ಈಗ ಊಟ ಮಾಡೋಣ. ಆ್ಯಕ್ಚುಲಿ ಅವರು ಶೂಟ್ ಮಾಡ್ತಾಯಿದ್ರು, ಟೈಮ್ ಆಗಿತ್ತಲ್ವ. ಸೊ ಊಟ ಮಾಡಿ ಅಂತ ಹೇಳಿದ್ರು. ಸೊ ಊಟ ಮಾಡ್ತಿದ್ದೀವಿ. ಊಟ ಮಾಡಿದ್ಮೇಲೆ ಸಿಗಲ್ಲ. ಈಗ ಉತ್ತರ ಕರ್ನಾಟಕ ಒಳಗೆ
ಸಂಡೆ ನಮ್ಮ ಮನೆ ಗಲೀಜ್ ಇರುತ್ತೆ, ಏನು ಅನ್ಕೋಬೇಡಿ. ಯೂಟ್ಯೂಬರ್ಸ್ ಮನೆ ಎಲ್ಲ ಹಂಗೆ ಇಟ್ಟಿರ್ತೀನಿ. ಬೆಲ್ಲ ತಗೊಳ್ತಿದ್ದೀನಿ. ಹಲ್ವಾ ಮಾಡಿ ತೋರಿಸ್ತಾರತ್ರಿ, ಅವ್ರು ಹೆಂಗೆ ಮಾಡ್ತಾರಂತ ನೋಡೋಣ ಬರ್ರಿ. ಅವ್ರ ಮನೆ ಮೇಲಿಂತ್ರ ಇವಾಗ ನಾವು ನೋಡ್ತಾ ಇರೋದು ಆ್ಯಕ್ಚುಲಿ ತೆಂಗಿನ ಮರದಲ್ಲಿ ನವಿಲು ಕೂತ್ಕೊಂಡಿತ್ತು. ಸೊ ಹಾಗಾಗಿ ಕಾಣಿಸ್ಬಿಟ್ಟು ಅದೊಂದು ವೀಡಿಯೋ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ ಅಂದರೆ. ಹಾಗೆ ಆ ಬ್ಯಾಕ್ಗ್ರೌಂಡ್ ಸೌಂಡ್ ಸಕ್ಕದಾಗಿ ಕೇಳಿಸ್ತಾ ಇದೆ, ಅಬ್ಸರ್ವ್ ಮಾಡಿ. ಸೊ ಆ್ಯಕ್ಚುಲಿ ಬೆಳಗ್ಗೆ ನಾನು ಹೇಳ್ದಾಗೆ ಮೇಡಮ್ ಮನೇಲಿದ್ದೀನಿ ನಾನು. ಮೇಡಮ್ ನಮ್ಮ ಜೊತೆಗೆ ಇದ್ದಾರೆ, ನೋಡ್ಬೋದು. ಮೇಡಮ್ ಹಾಯ್ ಹೇಳ್ಬಿಡಿ ನಮ್ಮ ಚಾನಲ್ಗೆ. ಎಲ್ಲರೂ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಮೇಡಮ್. ಆ್ಯಕ್ಚುಲಿ ಇವ್ರ ಮನೆಗೆ ಬರೋಕ್ಕಿಂತ ಮುಂಚೆ ಇವ್ರನ್ನ ಮೀಟ್ ಮಾಡಬೇಕು ಅಂತ ತುಂಬ ವರ್ಷದಿಂದ ನಾನು ವೇಟ್ ಮಾಡ್ತಾಯಿದ್ದೆ ಆ್ಯಕ್ಚುಲಿ. ಸೊ ಕೊನೆಗೂ ನಾನು ಇವ್ರನ್ನ ಬಂದು ಮೀಟ್ ಆಗಿದ್ದೀನಿ. ಐ ಆಮ್ ಸೋ ಹ್ಯಾಪಿ ಅದಕ್ಕೋಸ್ಕರ. ಆ್ಯಂಡ್ ನಮ್ಮ ವೀಡಿಯೋದಕ್ಕೆ ಬಂದಿದ್ದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆ್ಯಂಡ್ ತುಂಬಾ ನಾನು ಬರೋಕ್ಕಿಂತ ಮುಂಚೆ ಅಯ್ಯೋ ಹೇಗಿರುತ್ತೋ ಅಂದ್ಕೊಂಡೆ, ಬಟ್ ಬಂದಮೇಲೆ ನನಗೆ ಇವರು ಫ್ರೆಂಡಾಗಿ ಟ್ರೀಟ್ ಮಾಡಿ ಮಾತಾಡಿಸಿದ್ದು ತುಂಬಾ ಖುಷಿ ಆಯಿತು. ಸೊ ಹಾಗಾಗಿ ಇದೊಂದು ಶಾರ್ಟ್ ಅಂದರೆ ನಾವು ಬಂದಿರೋ ಒಂದು ಕೆಲಸ ಅಡುಗೆ ಮಾಡೋದಕ್ಕೆ, ಅದನ್ನೆಲ್ಲ ನಾನು ಈ ವ್ಲಾಗಲ್ಲಿ ನಾನು ತೋರಿಸಿಲ್ಲ. ಇನ್ನೊಂದು ವ್ಲಾಗಲ್ಲಿ ನೀವು ಹೋಗಿ ನೋಡಿ. ಹಾಗೆ ಮೇಡಮ್ ಚಾನಲಲ್ಲಿ ಬರುತ್ತೆ ಲಾಗು, ನೀವು ಅಲ್ಲಿ ನೋಡಿ. ನಾನು ಇದನ್ನು ಆ್ಯಡ್ ಮಾಡ್ತಾಯಿಲ್ಲ. ಸೊ ಹಾಗಾಗಿ ನಾವು ಇದನ್ನು ಆ್ಯಕ್ಚುಲಿ ನಮ್ಮ ಚಾನಲ್ ಇವ್ರು ಬರಬೇಕು ಒಂದು ಆಸೆ ಇತ್ತು, ಹಾಗಾಗಿ ತೋರಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಇವಾಗ ನಾವು ಹೊರಡ್ತಾ ಇದ್ದೀವಿ. ಟೈಮ್ ಆಗಿದೆ, ಆಲ್ಮೋಸ್ಟ್ ಈವ್ನಿಂಗೇ ಆಗೋಯಿತು. ಟೈಮ್ ಆಲ್ರೆಡಿ ಈವ್ನಿಂಗ್ ಆಗೋಗಿದೆ. ಸೊ ಇವಾಗ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಗೈಸ್. ಮನೆಗೆ ಬಂದಾಯಿತು. ಸೊ ಟೈಮ್ ಎಷ್ಟು ಗೊತ್ತಾ ಇವಾಗ? ಟೈಮ್ ಬಂದು ಆಲ್ರೆಡಿ 8 o'clock ಆಯಿತು. ಸೊ ಇವಾಗ ಮನೆಗೆ ಬಂದ್ವಿ. ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಎಸ್. ಸೊ ಅವ್ರನ್ನ ಮೀಟ್ ಮಾಡಿದ್ದಿರಬಹುದು ಆ್ಯಂಡ್ ಅಲ್ಲಿ ಅವ್ರ ಜೊತೆಗೆ ಕಾಲ ಕಳೆದಿದ್ದಾಗಿರ್ಬೋದು. ತುಂಬಾ ಚೆನ್ನಾಗಿತ್ತು. ಸುಸ್ತಾಗ್ತಿದೆ ಆ್ಯಕ್ಚುಲಿ. ಬಂದು ಸುಧಾರಿಸ್ಕೊಂಡು ಕೂತ್ಕೊಂಡು ಆಮೇಲೆ ಮಾತಾಡ್ಬೋದು, ಲಾಗ್ ಮಾಡ್ಬೋದು. ಬಟ್ ಏನು ಅಂತಂದರೆ ಆ ಒಂದು ಎಕ್ಸೈಟ್ ಮೂಮೆಂಟ್ ಇರುತ್ತಲ್ವ, ಸೊ ಅದನ್ನು ಆ ಟೈಮಲ್ಲಿ ಹೇಳಿದ್ರೇ ಒಂದು ಆ ಭಾವನೆ ಇರುತ್ತಲ್ವ, ಅದಕ್ಕೊಂದು ಬೆಲೆ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಇವಾಗ ತಾನೇ ಮೆಟ್ಲತ್ಕೊಂಬಂದೆ, ಅಂದರೂ ವೀಡಿಯೋ ಮಾಡ್ತಾಯಿದ್ದೀನಿ ನಿಮ್ಮೊಂದಿಗೆ. ಅದನ್ನು ಶೇರ್ ಮಾಡೋಣ ಅನ್ನೋಕ್ಕೋಸ್ಕರ. ಏನು ಅಂತಂದರೆ ಅವ್ರ ಜೊತೆ ಮಾತಾಡಿದ್ದು ತುಂಬಾ ಖುಷಿ ಆಯಿತು. ಆ್ಯಂಡ್ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ, ತುಂಬ ಇಷ್ಟ ಆಯಿತು. ಆ್ಯಂಡ್ ಮೇ ಬಿ ನಮ್ಮ ಉತ್ತರ ಕರ್ನಾಟಕದ ಜನ ಎಲ್ಲ ಹಾಗೆ ಇದ್ದಾರೇನೋಪ್ಪ ಅಲ್ವಾ. ನಾವೆಲ್ಲ ಒಂಥರಪ್ಪ ಮುಗ್ಧರು, ಲೈಕ್ ನಮಗೆ ಎಲ್ಲರನ್ನೂ ನಾವು ಒಂದೇ ಥರ ನೋಡ್ತೀವಿ. ಆ್ಯಂಡ್ ಏನು ಅಂದರೆ ನಮ್ಮ ಕೈಲಾದಷ್ಟು ಹೆಲ್ಪ್ ಮಾಡ್ತೀವಿ. ಆ್ಯಂಡ್ ಹಾಗೆ ಮತ್ತಿನ್ನೇನು ಉತ್ತರ ಕರ್ನಾಟಕ ಜನದ ಬಗ್ಗೆ ನಮ್ಮ ಬಗ್ಗೆ ನಾವು ಹೇಳ್ಕೋಬೇಕು, ನಮ್ಮ ಬಗ್ಗೆ ನಾವು ಹೇಳ್ಬಾರ್ದು ಅಂತಾರೆ. ಬಟ್ ನಾನು ಎಲ್ಲ ನಮ್ಮ ಉತ್ತರ ಕರ್ನಾಟಕ ಜನದ ಬಗ್ಗೆ ನಾನು ಮಾತಾಡ್ತಾ ಇರೋದು. ಮನೆಗೆ ಹೋದ್ವಿ ಅಲ್ವಾ. ಮನೆಗೆ ಹೋದಾಗ ಊಟಕ್ಕೆ ಕೊಟ್ಟರು ನಮಗೆ ಆ್ಯಕ್ಚುಲಿ, ನೋಡ್ಬೋದು ಊಟಕ್ಕೆ. ಸೊ ಟೋಟಲಿ ನಾನು ಒಂದೊಂದೇ ಅಂತ ಹೇಳಕ್ಕೆ ಹೋಗಲ್ಲ. ಟೋಟಲಿ ತುಂಬಾ ಚೆನ್ನಾಗಿತ್ತು ಡೇ. ಆ್ಯಂಡ್ ನಾನು ಮಾಡಿರೋಂಥ ರೆಸಿಪಿ ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸೊ ನೀವು ನೋಡ್ಬೋದು ಹೋಗ್ಬಿಟ್ಟು. ಆ್ಯಂಡ್ ಮತ್ತಿನ್ನೇನು ಹೇಳೋದು, ಅದು ನನ್ನ ಚಾನಲಲ್ಲೂ ಬರುತ್ತೆ, ನೀವು ಅದನ್ನ ವಾಚ್ ಮಾಡಿ ನೋಡಿ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಟುಡೇ. ಆ್ಯಂಡ್ ನಾನು ಕಲ್ತ್ಕೊಂಡಿದ್ದು ತುಂಬ ಇದೆ ಇವತ್ತಿನ ದಿನ. ಬಂದ್ವಿ ಮೀಟ್ ಮಾಡಿದ್ವಿ ಅನ್ನೋದಲ್ಲ, ಅವರಿಂತ್ರ ನಾನು ಕಲ್ತಿದ್ದು ಒಂದಿಷ್ಟಿದೆ. ಎಷ್ಟೇ ಕಲೀಲಿ, ಎಷ್ಟೇ ಮಾಡಲಿ, ಇನ್ನೂ ಕಲಿಯೋದು ಇದ್ದೇ ಇರುತ್ತೆ. ಯಾವುದೇ ಒಂದು ಇದರಲ್ಲಾಗಿರ್ಬಹುದು, ಯಾವುದೇ ಒಂದು ಫೀಲ್ಡಲ್ಲಾಗಿರ್ಬೋದು, ನಾವು ಎಷ್ಟೇ ಕಲಿತ್ರೂ ಇನ್ನೂ ಒಂದು ಕಲಿಯೋದು ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾನು ಇವತ್ತು ಅವ್ರ ಜೊತೆಗೆ ಮಾತಾಡಿದ್ದು, ಸಮಯ ಕಳೆದಿದ್ದು, ಅಡುಗೆ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇವಾಗ ತಾನೇ ಮನೆಗೆ ಬಂದಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ
ನಿಜವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಲವ್ ಯು ಆಲ್, ಬಾಯ್.